ಉತ್ಕರ್ಷ್ ಅವರೇ, ಈಗ ಜನರಿಗೆ, ಸಾಮಾನ್ಯ ಜನರಿಗೆ ಬೇಕಾಗಿರೋದು ಸಿದ್ದರಾಮಯ್ಯನವರು 2,000 ಆಗ್ತಾ ಇದ್ದಾರೆ, ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ, ಬಸ್ಸಲ್ಲಿ ಓಡಾಡ್ತಿದ್ದೀವಿ. ಜನರಿಗೆ ಎಂತೋ ಬೇಕು ಸರ್. ಈಗ ಬಡವ್ರಿಗೆ ಅದನ್ನೇ ಕೇಳ್ತಾ ಇರೋದು. ಇವತ್ತಿನ ಬಜೆಟಲ್ಲಿ ಜನರಿಗೆ ಅರ್ಥನೇ ಆಗ್ತಿಲ್ಲ. ಅದು ಸೆಸ್ ಅಂತೆ, GDP ಅಂತೆ, ಜನರಿಗೆ ಅದು ಬೇಕಾಗಿಲ್ಲ ಸರ್. ನಿಮಗೆ ಅವರಿಗೆ ಕೈ ತಲುಪೋ ಯೋಜನೆಗಳು ಬೇಕು ನಿಮಗೆ. ಅಲ್ಲ, ಡೆಫಿನೆಟ್ಲಿ ಅದನ್ನೇ ಈಗ ನಮ್ಮ ಕಾಂಗ್ರೆಸ್ ವಕ್ತಾರರು ಮತ್ತು ಆಮ್ ಆದ್ಮಿ ಪಾರ್ಟಿ ವಕ್ತಾರರು ಮಾತಾಡ್ತಾ ಇದ್ರು, ಮಧ್ಯಮ ವರ್ಗದವ್ರಿಗೆ, ಹೆಣ್ಮಕ್ಳಿಗೆ ಏನಾಗ್ತದೆ ಅಂತ. ಈಗ ಭಾಳ ಸ್ಪಷ್ಟವಾಗಿ ಈಗ ನಾನು ಒಂದಷ್ಟು ಅಂಕಿಅಂಶಗಳನ್ನು ನೋಡ್ತಾ ಇದ್ದೆ. ಈಗ MSME, ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಎಲ್ಲ ಮಾಡ್ತಕ್ಕಂಥದ್ದು. ಅದರಲ್ಲಿ ಮಹಿಳೆಯರು ಇರ್ತಾರೆ, ಅದರಲ್ಲಿ ಗಂಡ್ಮಕ್ಳು ಇರ್ತಾರೆ. ಅಲ್ಲೆಲ್ಲೂ ಬಜೆಟ್ನಲ್ಲಿ ಪ್ರತ್ಯೇಕ ಗಂಡ್ಮಕ್ಳಿಗೆ ಇದು ಮಹಿಳೆ ಅದೆಲ್ಲೂ ಬರೋದಿಲ್ಲ. ಡಿಪೆಂಡ್ಸ್ ಆನ್ ನೀವು ಎಷ್ಟು ಪರ್ಸೆಂಟೇಜ್ ಏನು ಮಾಡ್ತಾರಂತ. ಈಗ MSME ತಗೊಳ್ಳೋಣ. MSMEಗಳ ಬೆಳವಣಿಗೆಗಾಗಿ 10,000 ಕೋಟಿಯ SME ಗ್ರೂಪ್ ಫಂಡನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇವತ್ತು ಘೋಷಣೆ ಮಾಡಿರ್ತಕ್ಕಂಥ ಬಜೆಟ್ನಲ್ಲಿ ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್ಗೆ ಹೆಚ್ಚುವರಿಯಾಗಿ 2,000 ಕೋಟಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು. ಉದ್ಯಮಿಗಳ ಅನುಸರಣೆ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡಲು ಕಾರ್ಪೊರೇಟ್ ಮಿತ್ರಗಳ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ರಫ್ತು ಮೇಲಿನ ಕೊರಿಯರ್ ಮೌಲ್ಯದ ಮಿತಿಯಾದ 10 ಲಕ್ಷ ತೆಗೆದುಹಾಕಲಾಗಿದೆ. ಈ ರೀತಿ MSMEಯಲ್ಲಿ ಕೊಟ್ಟಿರ್ತಕ್ಕಂಥ. ಮತ್ತು ಕೃಷಿ ಬಗ್ಗೆ ಭಾಳಷ್ಟು ನಮ್ಮ ಆಮ್ ಆದ್ಮಿ ಪಾರ್ಟಿ ವಕ್ತಾರರು ಮಾತಾಡ್ತಾ ಇದ್ರು. ಭಾಳ ಸ್ಪಷ್ಟವಾಗಿ ಕೃಷಿಯಲ್ಲಿ ಕೂಡ ಅದೇ ಏನಾಗ್ತದೆ, ಒಂದಷ್ಟು ಅಂಕಿಅಂಶಗಳನ್ನ ನಾವು ತಗೊಳ್ಬೇಕಾಗುತ್ತೆ. ಬಜೆಟನ್ನು ಓದ್ಬೇಕು ನಾವು, ಬಜೆಟಲ್ಲಿ ಏನಿದೆ ಅಂತ. 500 ಜಲಾನಯನ ಪ್ರದೇಶಗಳು ಮತ್ತು ಅಮೃತ್ ಸರೋವರಗಳ ಸಮಗ್ರ ಅಭಿವೃದ್ಧಿಗೆ ಮಹತ್ವನ ಕೊಟ್ಟಿರ್ತಕ್ಕ. ಅದರಲ್ಲಿ ಕರ್ನಾಟಕನೂ ಬರುತ್ತೆ, ಎಲ್ಲ ರಾಜ್ಯಗಳು ಬರುತ್ತೆ. ಭಾರತೀಯ ಗೋಡಂಬಿ ಮತ್ತು ಕೊಕ್ಕೋಗಾಗಿ ವಿಶೇಷ ಕಾರ್ಯಕ್ರಮ. ಆಗಲೇ ಹೇಳ್ದಂಗೆ ಗೋಡಂಬಿ ಮತ್ತು ಈ ಏನು ಅತಿ ಹೆಚ್ಚು ಕರ್ನಾಟಕದಲ್ಲೇ ಬೆಳೀತಕ್ಕಂತಹ ರೈತರಿಗೆ ಸಹಕಾರ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ. ಮತ್ತು ವಿಶೇಷವಾಗಿ ವಾಲ್ನಟ್ಸ್, ಬಾದಾಮಿ ಮತ್ತು ಫೈನ್ ನಟ್ಸ್ಗಳ ಹೆಚ್ಚಿನ ಸಾಂದ್ರತೆ ಕೃಷಿ ವಿಸ್ತರಣೆ. ವಿಠಲ್ ಶೆಟ್ಟಿ ಸರ್ ಕೂಡ ಅದೇ ಕರಾವಳಿ ಭಾಗದವರು, ಅಲ್ಲೇ ಹೆಚ್ಚು ಬೆಳೀತಕ್ಕಂಥದ್ದು. ರೈತರ ಬಹಳ ದೊಡ್ಡ ಕೂಗಿತ್ತು. ನಮ್ಮ ಸಂಸದರು ಬ್ರಿಜೇಶ್ ಚೌಟಾ ಅವರು ಕೂಡ ಬಹಳ ಕೆಲಸ ಮಾಡಿದ್ದಾರೆ ಇದರ ಹಿಂದೆ. ಸೊ ಈ ರೀತಿ MSME, ಕೃಷಿ ಉತ್ಪಾದನೆ ಇರ್ಬೋದು, ಮೂಲ ಸೌಕರ್ಯ, ಇಂಧನಕ್ಕೆ ಬಹಳಷ್ಟು ಕೊಡುಗೆಗಳನ್ನು ವಿತ್ತು. ನಾನು ಹೇಳ್ತಾ ಹೋದ್ರೆ ಅನೇಕ ಕ್ಷೇತ್ರಗಳಿದೆ, ಅವೆಲ್ಲವನ್ನ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಕೃಷಿ ಮತ್ತು MSME, ಕೃಷಿಯಲ್ಲಿ ಕೆಲಸ ಮಾಡೋದು ಯಾರು? ರೈತರೇ ಅಲ್ವಾ? ಅವನೊಬ್ಬ ಅವನ ಆರ್ಥಿಕ ಪರಿಸ್ಥಿತಿ ಕೂಡ ಅತ್ಯಂತ ಕೆಳಮಟ್ಟದಲ್ಲೇ ಇರ್ತಕ್ಕಂಥದ್ದು. ಮತ್ತು MSMEಯಲ್ಲಿ ಉದ್ಯಮಗಳನ್ನು ಮಾಡ್ತಕ್ಕಂಥದ್ದು ಯಾರು? ಅದೇ ಮಧ್ಯಮ ವರ್ಗದ ಉದ್ಯಮಿಗಳೇ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ರು ಕೂಡ ಕೇವಲ ರಾಜಕೀಯ ಕಾರಣಕ್ಕೆ ಬಜೆಟನ್ನು ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಕರ್ನಾಟಕಕ್ಕೆ ನೀವೇ ಹೇಳಿದ್ರಿ, ಈಗ ನೀವು ಬರೀ ಬೆಂಗಳೂರು, ಚೆನ್ನೈ, ಬೆಂಗಳೂರು, ಹೈದರಾಬಾದ್ ಬಿಟ್ಬಿಡಿ. ಹಾಗಾದ್ರೆ ನಾನು IT ಸೆಕ್ಟರ್ದು ಹೇಳಿದ್ನಲ್ಲ, 10% ನೀವು ಶೇರನ್ನು ಇನ್ಕ್ರೀಸ್ ಮಾಡಿದ್ರೆ ಎಲ್ಲಿಗೆ ಅದು ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗೋದು? ಬೆಂಗಳೂರಲ್ಲೇ ಸರ್. ಬೆಂಗಳೂರು ಇಸ್ ದ IT ಕ್ಯಾಪಿಟಲ್ ಆಫ್ ದ ಕಂಟ್ರಿ. ಹಾಗಾದ್ರೆ ಅದು ಬೆಂಗಳೂರಿಗೆ ಕೊಟ್ಟಂತ ಕೊಡುಗೆ ಅಲ್ವಾ? ಈಗ ಈ ಹಿಂದೆ ನೀವು ಕರ್ನಾಟಕಕ್ಕೆ ಮೋಸ ಮಾಡ್ತೀರಾ ಅಂತ ಹೇಳಿದ್ರು. ಡಿವಲ್ಯೂಷನ್ ಅಮೌಂಟ್ ಕೊಟ್ಟಿದೀವಲ್ಲ, 63,000 ಕೋಟಿ ಎಕ್ಸ್ಟ್ರಾ ಕೊಡ್ತಾ ಇದೀವಿ. ಬಜೆಟ್ ಜಾಸ್ತಿ. ಆಮೇಲೆ ಕೇಳಿ ಒಂದ್ ನಿಮಿಷ, ನೀವು ರಾಜ್ಯಕ್ಕೆ ಸಂಬಂಧಪಟ್ಟಂತ ಟ್ಯಾಕ್ಸ್ ಪೇ ಮಾಡೋದು ಸರ್. ಪದೇ ಪದೇ ಮಲತಾಯಿ ಧೋರಣೆ ಅಂತ ಹೇಳ್ತಾ ಇದ್ದಾರೆ. ಕಮಿಷನ್ ಅಲ್ಲಿ ನಮಗೆ ಮೋಸ ಮಾಡಿದ್ರು ಅಂತ ಹೇಳಿದ್ರು. ಈ ಬಾರಿ ನಾವು ಎಕ್ಸ್ಟ್ರಾ ಡೆವಲ್ಯೂಷನ್ ಅಮೌಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಅನೇಕ ಯೋಜನೆಗಳು, ಭದ್ರಾ ಮೇಲ್ದಂಡೆ ಇರಬಹುದು, ಎತ್ತಿನೋಳ ಇರಬಹುದು, ಇವೆಲ್ಲ ನೀವು ಸರ್ಕಾರ, ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೋಆರ್ಡಿನೇಷನ್ ಅನ್ನ ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರದ ಜೊತೆ. ನೀವು ರಾಜಕೀಯ ಮಾಡ್ಕೊಂಡು ನೀವು ಬೇಕಾಬಿಟ್ಟು ಟೀಕಾ ಪ್ರಹಾರಗಳನ್ನು ಮಾಡ್ಕೊಂಡಿದ್ರೆ, ನೀವು ಕೋಆರ್ಡಿನೇಷನ್ ಸರಿಯಾಗಿ ಕಮ್ಯುನಿಕೇಶನ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಗೊತ್ತಾಗತ್ರಿ? ಸೆಂಟ್ರಲ್ ಅಲ್ಲಿ ಇರ್ತಕ್ಕಂಥ ಯಾವುದೋ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗೆ ಅಥವಾ ಅಲ್ಲಿರ್ತಕ್ಕಂಥ ಮಿನಿಸ್ಟ್ರಿಗೆ ಇಲ್ಲಿರ್ತಕ್ಕಂಥ ಮಿನಿಸ್ಟ್ರಿಗಳು ಸೌಹಾರ್ದವಾಗಿ ಭೇಟಿ ಮಾಡಿ ಆ ವಿಷಯವನ್ನ ತಿಳಿಸಿದಾಗ್ತಾನೆ ಗೊತ್ತಾಗ್ತಕ್ಕಂಥ. ಬಿಜೆಪಿ ಸಂಸದರು, ಕೇಂದ್ರ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನುವಂತ ಒತ್ತಾಯ ಇದೆ. ಸಂಸದರು ಮಾಡ್ತಾ ಇರೋದಕ್ಕೆ ಈ ಒಂದು ಸೂಚನೆಗಳು ಹೋಗ್ತಿರೋಂಥದ್ದು. ಇನ್ನೇನು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬ್ ಹೋಗಿ ನೋಡ್ತಾರ ಅಲ್ಲಿ? ಅವ್ರಿಗೆ ಪಾಪ ಇಲ್ಲಿ ರಾಜಕೀಯ ಮಾಡಕ್ ಸದ್ಯ ಕುರ್ಚಿ ಉಳಿಸ್ಕೊಂಡ್ರೆ ಸಾಕು ಅಂತ ಅವ್ರಿದ್ದಾರೆ. ನೀವು ಈ ಬಜೆಟ್ ಬಗ್ಗೆ ಎಲ್ಲ ಹೇಳಿದ್ರೆ ಪಾಪ ಅವ್ರು ಎಲ್ಲಿ ತಲೆಗೆ ಹೋಗುತ್ತೆ ಬಿಡಿ. ಅಷ್ಟು ಗೊತ್ತಿರಲ್ಲ ಸರ್. ಪ್ರತಿ ಒಂದಕ್ಕೂ ರಾಜಕೀಯ, ಕಾಂಗ್ರೆಸ್ನವ್ರದ್ದು ಬರೀ ರಾಜಕೀಯ. ಯಾಕೆ ಸ್ವಾಗತ ಮಾಡಲ್ಲ ಸರ್? ಒಳ್ಳೆ ಕೆಲಸ ಜನರಿಗೆ ಒಳ್ಳೇದಾಗುತ್ತೆ, ಸ್ವಾಗತ ಮಾಡ್ತೀವಿ ನಾವು. ಈಗ ಕೃಷಿ ಬಗ್ಗೆ ಹೇಳಿದ್ರಿ, ಕೃಷಿ ಬಗ್ಗೆ ಆ ಗೋಡಂಬಿ ಮತ್ತೆ ಕೊಕ್ಕೋ ಅಲ್ಲ, ನಿಮ್ಮ UPA ಸರ್ಕಾರ ಇದ್ದಾಗ ಏನು ಘೋಷಣೆ ಮಾಡಿದ್ದೆಲ್ಲ ಕೊಟ್ಬಿಟ್ಟಿದ್ರ? ಎಲ್ಲಾನು ಖರ್ಚಾಗಿತ್ತ ನಿಮ್ಮ ಅವಧಿಯಲ್ಲಿ? ನಮ್ಮ 10 ವರ್ಷದಲ್ಲಿ GDP ಗ್ರೋತ್ ವಾಸ್ ಮೋರ್ ದೆನ್ 9%. nowhere India the trajectory, growth trajectory ತಂದದ್ದೇ UPA ಗವರ್ಮೆಂಟ್, ಮನಮೋಹನ್ ಸಿಂಗ್. ಅದನ್ನು ಇವರಿಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನೀವು ಟ್ಯಾಕ್ಸ್ ಇದರಲ್ಲಿ ಟೋಟಲ್ ನಮ್ಮ FRBM ಆ್ಯಕ್ಟ್ ಬಂತು. FRBM ಆ್ಯಕ್ಟ್ ಪ್ರಕಾರ ನಮ್ಮ ಟೋಟಲ್ ಡಿಫಿಸಿಟ್ 3% ಜಾಸ್ತಿ ಆಗಬಾರ್ದು. ಲಾಸ್ಟ್ ಇದರಲ್ಲಿ ಕೋವಿಡ್ ಟೈಮ್ನಲ್ಲಿ ಹೋಯ್ತು, ಒಪ್ಕೊಂಡ. ಅದನ್ನು ತಂದ ಮೇಲೆ ಲಾಸ್ಟ್ ಟೈಮ್ 4.4% ಇದ್ದದ್ದು ಈ ಸಲ ಅವರು ಕಡಿಮೆ ಮಾಡಿ 4.3%. ವಾಟ್ ಇಸ್ ಇದನ್ನು? ಯಾಕೆ ಇವಿಗೆ 3%ಗೆ ತರಲಿಕ್ಕೆ ಆಗೋದಿಲ್ಲ? ಯಾಕೆ ಈ ಕಾರ್ಪೊರೇಟ್ ಟ್ಯಾಕ್ಸನ್ನು 30%ಇಂದ 22%ಗೆ ಇಳಿಬೇಕಾಗಿತ್ತು? ಅವಾಗ ಯಾಕೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರಬೇಕು, ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ.
ಹಾಗಾದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇವರು ಮಾಡದೇ ಇದ್ದರೆ ಯಾಕೆ ಪುನಃ ಈ 22% ಟ್ಯಾಕ್ಸನ್ನು ನಿಮ್ಮ ಹಾಗೆ 30% ಮಾಡಿ 2 ಲಕ್ಷ ಕೋಟಿಯಷ್ಟು ಆದಾಯ ಜಾಸ್ತಿ ಆಗುತ್ತಲ್ಲ, ಅಷ್ಟು ನಿಮಗೆ ಸಾಲ ಕಡಿಮೆ ಮಾಡಬಹುದಲ್ಲ, ಅಷ್ಟು ನಿಮ್ಮ ಬಜೆಟ್ ಡಿಫಿಸಿಟ್ ಕಡಿಮೆ ಮಾಡಬಹುದಲ್ಲ. ಈಗ ರೈತರ ಬಗ್ಗೆ ಇದು ರೈತ ವಿರೋಧಿ ಬಜೆಟ್, ರೈತ ವಿರೋಧಿ. ನಾನು ವಿತ್ ಫ್ಯಾಕ್ಟ್ ಹೇಳ್ತೀನಿ, ಲಾಸ್ಟ್ ಟೈಮ್ ಬಜೆಟ್ ಯೂರಿಯಾ ಸಬ್ಸಿಡಿ 1,18,900, ಖರ್ಚಾದ್ದು 1,26,474 ಕೋಟಿ. ಈಗ ಪ್ರೊವಿಷನ್ ಮಾಡಿದ್ದು ಕೇವಲ 1,16,000. ಇವರು ಎಲ್ಲಿ ರೈತರಿಗೆ ಸಹಾಯ ಮಾಡಿದ್ದಾರೆ? ಮತ್ತೆ ನ್ಯೂಟ್ರಿಯೆಂಟ್ ಬೇಸಿಕ್ ಸಬ್ಸಿಡಿ 60,000ದಿಂದ 54,000ಕ್ಕೆ ಇಳಿಸಿದ್ದಾರೆ. ಮತ್ತೆ ಈವನ್ ಇದು ಪ್ರಧಾನಮಂತ್ರಿ ನಮ್ಮ ವಿಶ್ಲೇಷಕರು ಹೇಳಿದ್ರು, ಮುದ್ರಾದಲ್ಲ, ಇದು ಯಾವುದು ಬಡವರಿಗೆ 80. ಹಾಗಾದ್ರೆ 80 ಕೋಟಿ ಜನಗಳು ಇನ್ನೂ ಬಡವರ ಸ್ಥಾನದಲ್ಲೇ ಇದ್ದಾರೆ. ಇವರು ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಹೇಳಿದ್ರು 25 ಕೋಟಿಯಷ್ಟು ಬಡವರತನದಿಂದ ಮುಕ್ತಗೊಳಿಸಿದ್ದೇವೆ. ಬಡತನದಿಂದ ಮುಕ್ತಗೊಳಿಸಿದ್ದಾದರೆ ಈ 80 ಕೋಟಿ ಜನರಿಗೆ ಯಾಕೆ ನೀವು ಫ್ರೀ ಕೊಡ್ತಾ ಇದ್ದೀರಿ? ಅದು ಸಹ ಫ್ರೀ ಕೊಡುದು ಯಾವುದರಿಂದ? ಬಿಪಿಎಲ್ ಮಾತ್ರ ಅಲ್ಲ, APL ಕಾರ್ಡಿನವರಿಗೆ ಕೂಡ ರೇಷನ್ ಕೊಡ್ತಾ ಇದ್ದಾರೆ. ಯಾಕೆ ಕೊಡಬೇಕು? ನೀವು ಸಾಲ ತಗೊಂಡುಕೊಂಡು ಇಂಟರ್ನ್ಯಾಷನಲ್ ಸಾಲ ತಗೊಂಡು ಯಾಕೆ ಕೊಡಬೇಕು? ನೀವು 5 ಗ್ಯಾರಂಟಿ ಕೊಡ್ತಾ ಇದ್ದೀರಲ್ಲ ಸರ್, ನೀವು ಕೊಡ್ತಾ ಇದ್ರಿ ಅಂತ ಕೇಳಿದ್ರಿ. ಈಗ ನಾವು ಸಾಲ ತಗೊಂಡು ಕೊಡುದಿಲ್ಲ. ನಮ್ಮ ಕರ್ನಾಟಕ ಇದು ವೆಲ್ ಬೆಸ್ಟ್ ಮ್ಯಾನೇಜ್ಡ್ ಇಕಾನಮಿ. ಯಾಕಂದ್ರೆ ನಮ್ಮ GST ವಿದಿನ್ 3%, ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಟಿಲ್ ಇಟ್ ಇಸ್ 4%. ಅವರು 3% ಒಳಗೆ ಕೈಗೆತ್ತಿಕೊಂಡು ಕೊಡುದಿದ್ರೆ ಡಿಫರೆಂಟ್ ಆಗಿ ನಾನು ಸ್ವಾಗತ ಮಾಡ್ತೀನಿ. ಸರ್, ಈಗ 53 ಲಕ್ಷ ಕೋಟಿ ಇವತ್ತು ಗಾತ್ರದ್ದಿದೆ, ಅದರಲ್ಲಿ ಎಷ್ಟು ಖರ್ಚಾಗಬಹುದು ಅಂತ ಹೇಳಿ ಈಗ ನೋಡಿ. ಲಾಸ್ಟ್ ಟೈಮ್ ಹೇಳಿದ್ದನ್ನೇ ಅವರು ಫುಲ್ ಖರ್ಚು ಮಾಡಲಿಲ್ಲ, ಅದರಿಂದ ಇದು ಕೇವಲ ಘೋಷಣೆ. ಈಗ ಅಲ್ಲಿ ಖರ್ಚು ಮಾಡಲಿಲ್ಲ ಅಂದ್ರೆ ಇನ್ನು 2 ತಿಂಗಳು ಉಂಟಲ್ಲ ಸ್ವಾಮಿ, ನೀವೇನ್ ಗಡಿಬಿಡಿ ಮಾಡ್ತೀರಿ? ಎಸ್ಟಿಮೇಟ್ ಕೊಟ್ಟಿದ್ದಾರೆ, ನೀವು ಫಿಗರ್ ತಗೊಳ್ಳಿ ಸ್ವಾಮಿ. ನೀವು ವಿಶ್ಲೇಷಣೆ ಮಾತಾಡಬೇಡಿ, ಬಜೆಟ್ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡ್ಕೊಂಡು ತಗೊಳ್ಳಿ. ಮಾಡ್ತಾರೆ. ಹಾಗಾದ್ರೆ ಎಸ್ಟಿಮೇಷನ್ ಅಲ್ಲಿ ಕೊಡಬಹುದಿತ್ತಲ್ಲ, ಯಾಕೆ ಎಸ್ಟಿಮೇಟ್ ಕೊಡ್ಲಿಲ್ಲ? 25-26 ಇದ್ದು ಎಸ್ಟಿಮೇಟ್ ಯಾಕೆ ಕೊಡ್ಲಿಲ್ಲ? ನೀವು ಯಾವ ಫಿಗರ್ ನೋಡಿ ಮಾತಾಡ್ತಿದ್ದೀರಾ? ಮೋದಿ ಅವರಿಂದ ಡೈರೆಕ್ಟ್ ಫಿಗರ್ ಬಂತ ನಿಮ್ಗೆ ಸೂಲಿ ಬೆಲೆ ತರ? ಸರ್, ಈಗ 53 ಲಕ್ಷದ ಕೋಟಿ ಹೇಳಿ ಸರ್, ಅದು ಎಷ್ಟು ಆಗ್ಬೋದು ಖರ್ಚಾಗ್ಬೋದು? ಏನು ಗೊತ್ತುಂಟು ಅವರ ಅಭಿಪ್ರಾಯ, ಅವ್ರ ಸ್ಟ್ರಾಟಜಿ, ಅವ್ರದೇನು ಯಾವುದು ಫಲ ಬರದೆ ಓಲ್ಡ್ ಆಗಿದೆ ಅದನ್ನು ಕಡಿಲಿಕ್ಕೆ ಮತ್ತು ಮಾಡಲಿಕ್ಕೆ ಮಾತ್ರ ಕೊಡುವುದಲ್ಲದೆ ಹೊಸದಾಗಿ ತೆಂಗಿಗೆ ಏನು ಕೊಡುವುದಿಲ್ಲ. ಇಟ್ ಈಸ್ ನಿಮಗೆ ಬೆಳೆ ಬಂದಿದೆ, ಇದು ಗೋಡಂಬಿ ಮರ ಇದೆ, ಅದು ಸಾಯ್ತಾ ಇದೆ, ಅದು ಫಲ ಕೊಡ್ತಾ ಇಲ್ಲ, ಅದನ್ನು ಇದು ಮಾಡಿ ಹೊಸ್ತು ಮಾಡುವುದಕ್ಕೆ ಇವರು ಕೊಡ್ತಾ ಇದ್ದಾರೆ, ಬೇರೆ ಏನೂ ಇಲ್ಲ. ಮತ್ತೆ ಕರ್ನಾಟಕ ಕ್ಯಾಶ್ಯೂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರು ಏನು ಮಾಡಿದ್ದು? ಇಷ್ಟು ಎಲ್ಲ ಕಡೆಯಲ್ಲಿ ಉಂಟು ನಿಗಮ, ಏನ್ ಮಾಡಿದೆ ಕರ್ನಾಟಕ ಕ್ಯಾಶ್ಯೂ ಡೆವಲಪ್ಮೆಂಟ್ ಕಾರ್ಪೊರೇಷನ್? ಕ್ಯಾಶ್ಯೂ ಡೆವಲಪ್ಮೆಂಟ್ ಆಗೋದು ಬದಲಿ ಕ್ಯಾಶ್ಯೂ ಬೆಳೆ ಕಮ್ಮಿ ಆಗಿದೆ ಇಲ್ಲಿ. ಯೋಗೇಶ್ ಸರ್ ಬರ್ತೀನಿ, ನಾಯಕ್ ಸರ್ ನಿಮ್ಮ ಹತ್ರ ಬರ್ತೀನಿ. ಯೋಗೇಶ್ ಸರ್ ಅದೇ ಹೇಳ್ತಿದ್ರು, ಗೋಡಂಬಿದೇನು? ಈಗ ಗೋಡಂಬಿ ಮತ್ತೆ ತೆಂಗು ಬೆಳೆಗಾರರ ಬಗ್ಗೆ ಹೇಳ್ತೀನಿ. ತೆಂಗಿಗೆ ಬ್ಲೈಟ್ಸ್ ಬಂದಿದೆ ಸರ್, ತೆಂಗು ಒಂದು ಕಡೆಯಿಂದ ಸಾಯ್ತಿದೆ. ಇವ್ರು ಏನೋ ಘೋಷಣೆ ಮಾಡಿದ್ವಿ, ಏನೋ ಉತ್ತೇಜನ ಕೊಟ್ಟಿದ್ವಿ ಅಂದರೆ ಆ ತೆಂಗು ಬೆಳೆಗಾರರಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ, ಮಣ್ಣಿನ ಸಮಸ್ಯೆನ, ಮಣ್ಣಲ್ಲಿ ನ್ಯೂಟ್ರಿಷನ್ ಕೊರತೆನ, ಇದನ್ನು ಅವನಿಗೆ ರೈತನಿಗೆ ತಿಳುವಳಿಕೆ ಹೇಳಿ ಅವನ್ನ ಅಭಿವೃದ್ಧಿ ಮಾಡೋದಾದರೆ ಮಾಡಿ, ಮತ್ತು ಅದರಿಂದ ಫಸಲು ಜಾಸ್ತಿ ಮಾಡಿ ಅವನ ಬದುಕನ್ನ ಹಸನು ಮಾಡಬೇಕು. ನೀವು ಘೋಷಣೆ ಮಾಡಿಟ್ಟು ಯಾವುದೇ ನೀವು ಇವ್ರು ಹೇಳ್ದಂಗೆ ಬ್ಲೈಟ್ ಬಂದು ಈಗ ಕೊಳೆ ಸುಳಿ ರೋಗ ಬಂದಿದೆ ಸರ್ ತೆಂಗಿಗೆ, ಅಡಿಕೆಗೆ ಸತ್ತ ಹೋಗುತ್ತೆ. ಅದು 30 ವರ್ಷ 20 ವರ್ಷ ಕಷ್ಟಪಟ್ಟು ಸಾಕಿರ್ತಾನೆ ರೈತ, ಸತ್ತ ಹೋಗುತ್ತೆ ಸರ್. ಆಮೇಲೆ ಎಲ್ಲ ಗರಿಗಳು ಒಣಗ್ತಾವೆ ಆಯ್ತಾ. ಒಂದು ಗಿಡದಲ್ಲಿ 50 ಕಾಯಿ ಕೆಡೋಕ್ಕಾಗ್ತಿಲ್ಲ ಆಯ್ತಾ. ಇವರು ಕೊಬ್ಬರಿಗೆ ಏನು ರೇಟ್ ಕೊಡ್ತಾರೆ ಅದನ್ನಾದ್ರೂ ಹೇಳ್ಬೇಕಲ್ಲ ಸರ್. ಈಗ ಭಾರತ್ ವಿಸ್ತಾರ ಅಂತ ಆ್ಯಪ್ ತರ್ತಾ ಇದ್ದಾರೆ, ಅದು ರೈತರಿಗೆ ಅನುಕೂಲ ಮಾಡಿಕೊಡುತ್ತಂತೆ, ಅವ್ರಿಗೇನೋ ಪ್ರಯೋಜನ ಆಗುತ್ತಂತೆ, ಎಲ್ಲ ಅವ್ರದೇ ತರಬೇತಿ ಆಗುತ್ತಂತೆ. ಆಗಿರೋದು ಹೇಳ್ಬೇಕಲ್ಲ ಸರ್. ಈಗ ಮಧ್ಯಮ ವರ್ಗದವ್ರಿಗೆ ನಾವು ಏನು ಮಧ್ಯಮ ಕೈಗಾರಿಕೆಯನ್ನ, ಸಣ್ಣ ಕೈಗಾರಿಕೆಯನ್ನ, ಮಧ್ಯಮ ಕೈಗಾರಿಕೆ ಬೆಳೆಸ್ತೀವಿ ಅಂತ. ಈಗ ಒಬ್ಬ ಎಂಟರ್ಪ್ರೈನರ್ ಆಗ್ಬೇಕಂದ್ರೆ, ಒಬ್ಬ ಉದ್ಯಮಿ ಆಗ್ಬೇಕಂದ್ರೆ ಅವನಿಗೆ ಸೆಕ್ಯೂರಿಟಿ ಇಲ್ಲದ್ರೆ ನೀವು ಸಾಲನೇ ಕೊಡಲ್ಲ, ಅವ್ನಿಗೆ ಉತ್ತೇಜನನೇ ಕೊಡಲ್ಲ, ಅವ್ನಿಗೆ ಯಾವುದು ತರಬೇತಿನೇ ಕೊಡಲ್ಲ. ಹೇಳ್ತೀರಾ ಸರ್, ಅಲ್ಲಿ ಹೋದ್ರೆ ಬ್ಯಾಂಕಿಗೆ ಹೋದ್ರೆ
ತುಂಬಾ ಕೆಟ್ಟದಾಗಿ ನಿಲ್ಲಿಸ್ತಾರೆ. ಯಾರು ಹೇಳಿದ್ರು? ಇದೆಲ್ಲ ರಾಜಕೀಯ ಸುಳ್ಳು, ನೀವು correct ಇದ್ರೆ ಫುಲ್ಲಿ ಭರವಸೆ ಸರ್. ಹೇಳಿ ಸರ್, ಈಗ ಒಂದು ಸ್ಟ್ರಾಟಜಿ ಹೇಳಿ ಸರ್. ಒಬ್ಬ ವಿದ್ಯಾಭ್ಯಾಸ ಮಾಡಿದ ನೋಡಿ, ಕಳೆದ ವರ್ಷ ಈ ವರ್ಷ ಕೇಂದ್ರ ಸರ್ಕಾರದ ಉತ್ತೇಜನದಿಂದ ಎಷ್ಟು ಜನ ಉದ್ಯಮಿಗಳಾದ್ರು ಸ್ಟ್ರಾಟಜಿ ಹೇಳಿ ಸರ್. 24% ಹೌದು ವೃದ್ಧಿಯಾಗಿದೆ ಬರ್ತೀನಿ credit ಅಲ್ಲಿ. ಬರ್ತೀನಿ ನಾಯಕ್ ಸರ್, ನಿಮ್ಮ ಹತ್ರ ಮತ್ತೆ